ದರ್ಶನ್ ಜೈಲಿನಲ್ಲಿದ್ದರೂ ಕೂಡ ತಪ್ಪದ ಸಂಕಷ್ಟ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ದಚ್ಚುಗೆ ಅತ್ಯಾಪ್ತನ ಒಂದು ಹೇಳಿಕೆಯೇ ಮುಳುವಾಯ್ತಾ ಎನ್ನುವಂತಹ ಪ್ರಶ್ನೆ. ಇತ್ತೀಚೆಗೆ ಏನು 30 ಲಕ್ಷ ಹಣವನ್ನು ಪಡೆದಿದ್ರಲ್ಲ, ಹಣದ ಮೂಲವನ್ನು ಕೆದಕ್ತಾ ಇದ್ದಾರೆ IT ಅವರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ಗೆ ಮತ್ತೆ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಅದು ತಪ್ಪಿಲ್ಲ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರ ಆಪ್ತ ಹೇಳಿರುವಂತಹ ಒಂದು ಹೇಳಿಕೆಯನ್ನು ಅವರಿಗೆ ಮುಳುವಾಗ್ತಾ ಇದೆಯಾ? ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. 30 ಲಕ್ಷ ಹಣ ಪಡೆದಂತಹ ಒಂದು ವಿಚಾರವಾಗಿ ದ್ವಂದ್ವ ಹೇಳಿಕೆಯನ್ನು ನೀಡಿದ್ದಾನೆ ಆರೋಪಿ ಪ್ರದೋಷ್ ಎನ್ನುವಂತಹ ವಿಚಾರ. 82 ಲಕ್ಷ ರು ಹಣದ ಮೂಲವನ್ನು ಕುರಿತು ತನಿಖೆ ಮಾಡ್ತಾ ಇದ್ದಿರುವಂತಹ IT ಅಧಿಕಾರಿಗಳೇನಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅತ್ಯಾಪ್ತ ಆಗಿರುವಂತಹ ಪ್ರದೋಷ್ ಏನಿದ್ದಾನೆ ಆತ ನೀಡಿದಂಥ ಹೇಳಿಕೆಯೇ ಈಗ ಗೊಂದಲ ಆಗ್ತಾ ಇದೆ. ತನ್ನ ಮನೆಯಲ್ಲಿ ಸಿಕ್ಕಂತಹ 30 ಲಕ್ಷ ರು ಹಣಕ್ಕೆ ಪಕ್ಕಾ ಲೆಕ್ಕ ಕೊಡ್ತಾ ಇಲ್ಲವಂತೆ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾನೆ ಪ್ರದೋಷ್. ಈ ಒಂದು ವಿಚಾರವಾಗಿ ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣ ನನ್ನದು ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಯಾರ್ದು? ಅದಕ್ಕೂ ಕೂಡ ಸರಿಯಾಗಿ ಹೇಳ್ತಾ ಇಲ್ಲ. ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ, ನಂದು ಅಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಹಾಗಾದರೆ ಅದು ಯಾರು ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಹಣ ಎಲ್ಲಿಂದ ಬಂತು, ಹಣದ ಮೂಲ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. IT ಅಧಿಕಾರಿಗಳು ಕೇಳುವ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ. ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡೋಕೆ ಆಗ್ತಾ ಇಲ್ಲ. ದರ್ಶನ್ಗೆ ಜೈಲಿನಲ್ಲಿದ್ದರೂ ಕೂಡ ಸಂಕಷ್ಟ ತಪ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಗಳು ಹುಡುಕೊಂಡು ಬರ್ತಾ ಇವೆ. ಈಗ ದರ್ಶನ್ ಆಪ್ತ ಆಗಿರುವಂತಹ ಪ್ರದೋಷ್ ಏನಿದ್ದಾನೆ ಆತ ಕೊಡ್ತಾ ಇರುವಂತಹ ಒಂದು ಹೇಳಿಕೆಗೆ ಗೊಂದಲ ಆಗ್ತಾ ಇದೆ. 30 ಲಕ್ಷದ ಹಣದ ಮೂಲವನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕೊಟ್ಟರು ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ಏನಿದ್ದಾರೆ ಕ್ಲಾರಿಟಿ ಇಲ್ಲದೆ ಇರುವಂತಹ ಆನ್ಸರ್ಗಳನ್ನು ಮಾಡ್ತಾ ಇದ್ದಾನೆ. 82 ಲಕ್ಷ ರೂಪಾಯಿಗೆ ಹಣದ ಒಂದು ಮೂಲವನ್ನು ಕೂಡ ಕೆದಕ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ಏನಿದ್ದಾನೆ ಈತ ದರ್ಶನ್ ಆಪ್ತ ಅಂತ ಹೇಳಿ ಗುರುತಿಸಿಕೊಂಡಿದ್ದ. ಈ ಒಂದು ಹಣದ ಮೂಲವನ್ನು ಹುಡುಕ್ತಾ ಇದ್ದಾರೆ IT ಅಧಿಕಾರಿಗಳು. 82 ಲಕ್ಷ ರೂಪಾಯಿ ಹಣದ ಒಂದು ಮೂಲ ಏನಿದೆ ಅದರ ಕುರಿತು ತನಿಖೆ ಮಾಡ್ತಾ ಇದ್ರು IT ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟಾಗ ಪ್ರದೋಷ್ನ ಕ್ವಶನ್ ಮಾಡಿದ್ದಾರೆ ಆತನ ಮನೆಯಲ್ಲಿ ಸಿಕ್ಕಂಥ ಒಂದು ಹಣದ ಬಗ್ಗೆ. ಆದರೆ ಆತ ನೀಡ್ತಾ ಇರುವಂಥ ಹೇಳಿಕೆ ಏನಿದೆ ಎಲ್ಲೋ ಒಂದು ಕಡೆ ಸರಿಯಾಗಿಲ್ಲ. ಒಂದೊಂದು ಬಾರಿ ಒಂದೊಂದು ರೀತಿ ಆನ್ಸರ್ ಕೊಡ್ತಿದ್ದಾರೆ. ಅದೇನೆಂದರೆ ಆ ಹಣ ನಂದೂ ಅಲ್ಲ, ನನ್ನ ಕುಟುಂಬದವರದ್ದು ಅಲ್ಲ. ಆತನ ಮನೆಯಲ್ಲಿ 30 ಲಕ್ಷ ರೂಪಾಯಿ ಸಿಕ್ಕಿದೆ. ಈ ಹಣ ಎಲ್ಲಿದು, ಯಾರು ಕೊಟ್ಟರು, ಹೆಂಗೆ ಸಂಪಾದನೆ ಮಾಡಿದಿ ಅಂತ ಕೇಳಿದಾಗ ಇದು ನಂದೂ ಅಲ್ಲ, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾರ್ದು ಕೂಡ ಅಲ್ಲ ಅಂತ ಹೇಳಿದ್ದಾನೆ. ಹಾಗಾದರೆ ಮತ್ತೆ ಯಾರ್ದಿರಬಹುದು? ಇಂಥ ದರ್ಶನ್ ಆಪ್ತ ಆಗಿರೋದು ದರ್ಶನೇ ಕೊಟ್ಟಿರಬಹುದಾ? ಈ ರೀತಿಯಾದಂಥ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ದರ್ಶನ್ಗೆ ಸಂಕಷ್ಟ ಎದುರಾಗಿರಬಹುದು ಎನ್ನುವಂತಹ ಮಾತು. ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಿಲ್ಲ. ಅಡ್ಡಗೋಡಿಯ ಮೇಲೆ ದೀಪ, ಆತ ಆ ಕಡೆ ಹಂಗೂ ಅಲ್ಲ ಹಿಂಗೂ ಅಲ್ಲ, ಆ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾನೆ. ಪೊಲೀಸರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ ಈ ಒಂದು ವಿಚಾರವಾಗಿ. ಪ್ರದೋಷ್ ಮಾತನಾಡ್ತಿರುವಂಥದ್ದು, ಕೊಡ್ತಿರುವಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ದಾರೆ. ಯಾವುದು ಕೂಡ ಕ್ಲಾರಿಟಿ ಇಲ್ಲ, ಬೇರೆ ಏನೋ ಒಂದು ಸತ್ಯಾಂಶ ಇದೆ, ಇದು ಹೊರಗೆ ಬಿಡ್ತಾ ಇಲ್ಲ ಆ ವಿಚಾರವನ್ನು ಅನ್ನುವಂಥ ರೀತಿಯಲ್ಲಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು 30 ಲಕ್ಷದ ಹಣದ ಮೂಲವನ್ನು ಹುಡುಕ್ತಾ ಇದ್ದಾರೆ ಇನ್ನೂ ಕೂಡ IT ಅಧಿಕಾರಿಗಳು. ಆ ಹಣ ಎಲ್ಲಿಂದ ಬಂತು, ನಿನಗೆ ಯಾರು ಕೊಟ್ಟರು, ಯಾವ ಉದ್ದೇಶಕ್ಕಾಗಿ ಕೊಟ್ಟರು, ನೀನು ಆ ಹಣತನವನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೆ, ಅಥವಾ ನಿನ್ನ ಹತ್ರ ಸ್ವಲ್ಪ ದಿನ ಇಟ್ಕೋ ಆಮೇಲೆ ಕೊಡು ಅಂತ ಹೇಳಿದ್ರಾ, ಇಲ್ಲ ನೀನೇ ತೊಗೊಂಡ್ಬಿಡು ಸ್ವಂತ ಅಂತ ಹೇಳಿದ್ರಾ, ಇಲ್ಲ ಅಥವಾ ನೀನು ಏನು ಕೆಲಸ ಮಾಡಿದ್ದೆ ಅಂತ ನಿನಗೆ ಇವರು ಈ ದುಡ್ಡು ಕೊಟ್ಟಿದ್ದಾರೆ. ಈ ಎಲ್ಲ ರೀತಿಯಾಗಿ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ IT ಅಧಿಕಾರಿಗಳು. ಕೇಳ್ತಿರುವಂತಹ ಪ್ರಶ್ನೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಭಯಭೀತರಾಗ್ತಾ ಇದ್ದಾರೆ, ತಬ್ಬಿಬ್ಬಾಗ್ತಾ ಇದ್ದಾರೆ, ತಡವರಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಹೀಗಾಗಿ 30 ಲಕ್ಷ ರೂಪಾಯಿ ಹಣದ ಮೂಲವನ್ನು ಕೆದಕ್ತಾ ಇದ್ದಾರೆ. ಇನ್ನೂ ಕೂಡ ಇದರ ಸತ್ಯಾಂಶ ಹೊರಗೆ ಬರಬೇಕು. ಸರಿಯಾದ ರೀತಿಯಲ್ಲಿ ಆನ್ಸರ್ ಕೊಡದೇ ಇರೋದಕ್ಕೆ ಇದೆಲ್ಲವೂ ಕೂಡ ಗೊಂದಲಮಯವಾಗಿದೆ. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿಯೂ ಕೂಡ ದರ್ಶನ್ಗೆ ಸಂಕಷ್ಟ ಎದುರಾಗಬಹುದು. ಇವರು ದರ್ಶನ್ ಆಪ್ತ ಆಗಿರೋದ್ರಿಂದ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.